ನಮಸ್ತೆ ಗೆಳೆಯರೆ. ಈ ಪಶು ಪಕ್ಷಿಗಳ ದಾಹ ಹಸಿವು ನೀಗಿಸುವಂಥ ಸೇವೆಗಳನ್ನು ಮಾಡುವುದಕ್ಕೆ ಅಂತಲೇ ಆ ಭಗವಂತ ನನಗೆ ಜನ್ಮ ನೀಡಿ ಪ್ರಪಂಚದಲ್ಲಿ ಇರುವಂಥ ಬೆಟ್ಟಗುಡ್ಡಗಳಲ್ಲಿ, ಅರಣ್ಯಗಳಲ್ಲಿ, ಕಾಡುಗುಡ್ಡಗಳಲ್ಲಿ ಪಶು ಪಕ್ಷಿಗಳ ಹಸಿವಿಗಾಗಿ ಒಂದು ಆಹಾರ ಸೇವೆಯನ್ನು ಮಾಡಲಿ ಅಂತ ಭಗವಂತನ ಅನುಗ್ರಹದಿಂದ ಇಂಥ ಸೇವೆಗಳನ್ನು ಮಾಡುವುದಕ್ಕೆ ಅಂತಲೇ ನನಗೆ ರಕ್ಷೆಯನ್ನೇ ನೀಡಿದ್ದಾನೆ. ಅದಕ್ಕಾಗಿ ದಿನನಿತ್ಯ ಇಂಥ ಮೂಕಜೀವಿಗಳ ಸೇವೆಯನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ಪ್ರಕೃತಿ ನಮಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ಪ್ರಕೃತಿಗೆ ನಾವೇನು ಅರ್ಪಿಸಿದ್ದೀವಿ ಅನ್ನುವುದು ಮುಖ್ಯವೇ ಹೊರತು ಹಣ, ಆಸ್ತಿ, ಅಂತಸ್ತಿಗೆ ಒಂದು ಬೆಲೆ ಕೊಟ್ಟು ಪ್ರಪಂಚದಲ್ಲಿ ಬಾಳುವುದಕ್ಕಿಂತ ಇಂಥ ಸಕಲ ಮೂಕಜೀವಿಗಳಿಗೆ, ಪ್ರಕೃತಿಗೆ, ಮರಗಿಡಗಳಿಗೆ ಸೇವೆಗಳನ್ನು ಮಾಡುವುದು ಉತ್ತಮ ಎಂದು ಭಾವಿಸುತ್ತಾ ದಿನನಿತ್ಯ ನಾನು ನನ್ನ ಸ್ನೇಹಿತರು ಕೂಡ ಇಂಥ ಪಶು ಪಕ್ಷಿಗಳ ಹಸಿವು ದಾಹ ನೀಗಿಸುವಂಥ ಸೇವೆಗಳನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ಪ್ರತಿಯೊಬ್ಬರೂ ಕೂಡ ಇಂಥ ರಣಬಿಸಿಲಿನಲ್ಲಿ ಅವರವರ ಮನೆಗಳ ಮೇಲೆ ನೀರನ್ನಿಟ್ಟು ಆ ದಾಹ ತೀರಿಸುವಂಥ ಸೇವೆ ನಿಮ್ಮಿಂದ ಆಗಲಿ ಅಂತ ಭಾವಿಸುತ್ತಾ ಪ್ರತಿಯೊಬ್ಬರೂ ಕೂಡ ಇಂಥ ಸೇವೆಗಳನ್ನು ಮಾಡಿ ಅಂತ ಹೇಳುತ್ತಾ, ಈ ದಿನ ನಾನು ಆಹಾರ ಹಾಕೋಕ್ಕೆ ಹೋದಂಥ ಸ್ಥಳದಲ್ಲಿ ಸಾವಿರಾರು ಮಂಗಗಳು ಇದ್ದಾವೆ. ಅದಕ್ಕಾಗಿ ಆಹಾರವನ್ನು ದಿನನಿತ್ಯ ಇಂಥ ಮೂಕಜೀವಿಗಳ ಸೇವೆಗೆ ಸಹಕರಿಸುತ್ತಿದ್ದೇವೆ. ನಮಗೆ ಹಸಿವಾದಾಗ ನಾವು ನಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಯನ್ನು ಕೇಳಿ ಹಸಿವು ನೀಗಿಸಿಕೊಳ್ಳುವಂಥ ಸೇವೆಗಳನ್ನು ಮಾಡುತ್ತೇವೆ. ಆದರೆ ಬೆಟ್ಟಗುಡ್ಡಗಳಲ್ಲಿ, ಅರಣ್ಯಗಳಲ್ಲಿರುವಂಥ ಪಶು ಪಕ್ಷಿಗಳು ಯಾರೂ ಕೇಳೋಕ್ಕಾಗಲ್ಲ. ಅದಕ್ಕಾಗಿ ಆ ಪಕ್ಷಿಗಳ, ಆ ಪ್ರಾಣಿಗಳ ಅರಿವನ್ನು ಅರಿತು ಅವುಗಳ ದಿನನಿತ್ಯ ಹಸಿವು ನೀಗಿಸುವಂಥ ಸೇವೆಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಪ್ರಾಣಿ ಪ್ರಿಯನ ಒಂದು ಕೂಗು. ಅದಕ್ಕಾಗಿ ಇಡೀ ಪ್ರಪಂಚದಲ್ಲೇ ಇರುವಂಥ ಸಕಲ ಜೀವಿಗಳಿಗೂ ಹಸಿವು ನೀಗಿಸುವಂಥ ಸೇವೆ ನಿಮ್ಮಿಂದ ಆಗಲಿ ಅಂತ ಒಂದು ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಾನು, ನನ್ನ ಸ್ನೇಹಿತರು, ಗೆಳೆಯರು, ಆತ್ಮೀಯರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಯಂದಿರು ಎಲ್ಲ ಸೇರಿ ಇವತ್ತು ಇಂಥ ನನ್ನ ಕೈಲಾದಷ್ಟು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಿ ಆ ಪಶು ಪಕ್ಷಿಗಳ ಆಹಾರ ಹಾಕೋಕ್ಕೆ ಅಂತ ಇಂಥ ಕೆಲಸಗಳ್ನ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ದಿನನಿತ್ಯ 100ರಿಂದ 150 ಕಿಲೋಮೀಟ್ರು, 60 ಕಿಲೋಮೀಟ್ರು, 70 ಕಿಲೋಮೀಟ್ರು, 30 ಕಿಲೋಮೀಟ್ರು ಇಂಥ ಪಯಣ ಮಾಡಿ ಆ ಪಶು ಪಕ್ಷಿಗಳ ಹಸಿವನ್ನು ನೀಗಿಸುವಂಥ ಕೆಲಸನ ನಾನು, ನನ್ನ ಸ್ನೇಹಿತರು ಮಾಡ್ತಾಯಿದ್ದೀವಿ. ಬಂಧುಗಳೇ, ಪ್ರತಿಯೊಬ್ಬರೂ ಕೂಡ ಇಂಥ ಮೂಕಜೀವಿಗಳ ಸೇವೆಗೆ ನಿಲ್ಲಿ ಮತ್ತು ಆ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ನಿಮಗೆ ಶ್ರೀರಂಗ ಪ್ರಾಣಿ ಪಕ್ಷಿಗಳ ಸೇವಾ ಆಶ್ರಮ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.